ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಈಗಷ್ಟೇ ಎಐ ಜಗತ್ತಿಗೆ ಕಾಲಿಡ್ತಿರುವವರಿಗಾಗಿ ಇರುವ 7 ಅತ್ಯುತ್ತಮ, ಅದು ಉಚಿತವಾದ ಎಐ ಟೂಲ್ಗಳ ಬಗ್ಗೆ ತಿಳಿದುಕೊಳ್ಳೋಣ. ಇವು ಕೇವಲ ಟೆಕ್ನಾಲಜಿ ಅಲ್ಲ, ಬದಲಾಗಿ ನಮ್ಮ ದಿನನಿತ್ಯದ ಕೆಲಸದ ಹೊರೆಯನ್ನು ಕಡಿಮೆ ಮಾಡಿ ನಮ್ಮ ಕ್ರಿಯೇಟಿವಿಟಿಯನ್ನು ಹೆಚ್ಚಿಸಿ ಇನ್ನೂ ಸ್ಮಾರ್ಟ್ ಆಗಿ ಕೆಲಸ ಮಾಡಲು ಸಹಾಯ ಮಾಡುವ ಸಾಧನಗಳು. ಒಂದು ಕ್ಷಣ ಯೋಚನೆ ಮಾಡಿ ನೋಡಿ. ಎಐ ಅನ್ನೋದನ್ನ ಯಾವುದೋ ದೊಡ್ಡ ಕಾಂಪ್ಲೆಕ್ಸ್ ವಿಷಯ ಅಂತ ನೋಡೋ ಬದಲು ನಮ್ಮ ಕೈಗೆ ಸಿಕ್ಕಿರೋ ಸಿಂಪಲ್ ಟೂಲ್ಗಳ ಒಂದು ಸೆಟ್ ಅಂತ ಅಂದ್ಕೊಳ್ಳಿ. ಪದೇ ಪದೇ ಮಾಡೋ ಬೋರಿಂಗ್ ಕೆಲಸಗಳಿಂದ ಹಿಡಿದು ಒಂದು ಹೊಸ ಹಾಡನ್ನು ಸೃಷ್ಟಿಸೋವರೆಗೆ ಈ ಟೂಲ್ಗಳು ನಮಗೆ ಹೊಸ ಸಾಧ್ಯತೆಗಳ ಬಾಗಿಲನ್ನೇ ತೆರೀತವೆ. ಹಾಗಾದ್ರೆ ಬನ್ನಿ ಆ ಸಾಧ್ಯತೆಗಳು ಯಾವುವು ಅಂತ ಒಂದೊಂದಾಗಿ ನೋಡೋಣ. ಸರಿ, ನಮ್ಮ ಮೊದಲನೇ ವಿಭಾಗಕ್ಕೆ ಹೋಗೋಣ. ಇಲ್ಲಿ ನಮ್ಮ ಸಮಯವನ್ನ ತಿನ್ನುಮ ಮತ್ತು ಕಿರಿಕಿರಿ ಅನಿಸೋ ಸಣ್ಣ ಪುಟ್ಟ ಕೆಲಸಗಳನ್ನ ಆಟೋಮೇಷನ್ ಮೂಲಕ ಹೇಗೆ ನಿವಾರಿಸಬಹುದು ಅನ್ನೋದರ ಮೇಲೆ ಗಮನ ಹರಿಸೋಣ. ನಮ್ಮ ಮೊದಲನೇ ಟೂಲ್ ಹೆಸರು ಝಾಪಿಯರ್. ಇದರ ಕೆಲಸ ಏನು ಗೊತ್ತಾ? ನಾವು ದಿನ ಬಳಸೋ ಬೇರೆ ಬೇರೆ ಆ್ಯಪ್ಗಳನ್ನ ಒಂದಕ್ಕೊಂದು ಮಾತಾಡೋ ಹಾಗೆ ಮಾಡತ್ತೆ. ಇದನ್ನ ಝ್ಯಾಪ್ಸ್ ಅಂತ ಕರೀತಾರೆ. ಅಂದ್ರೆ ಒಂದು ಆ್ಯಪ್ನಲ್ಲಿ ಏನಾದ್ರೂ ಒಂದು ಕೆಲಸ ಆದ್ರೆ ಇನ್ನೊಂದು ಆ್ಯಪ್ನಲ್ಲಿ ಅದಕ್ಕೆ ಸಂಬಂಧಪಟ್ಟ ಕೆಲಸ ತನ್ನಿಂದ ತಾನೇ ಆಗ್ಬಿಡುತ್ತೆ. ಉದಾಹರಣೆಗೆ ಕೆವಿನ್ ಕುಕಿ ಕಂಪನಿಯನ್ನೇ ತಗೊಳ್ಳಿ. ಒಬ್ಬ ಗ್ರಾಹಕ ಫೀಡ್ಬ್ಯಾಕ್ ಫಾರ್ಮ್ ತುಂಬಿದ ತಕ್ಷಣ ಅವರಿಗೆ ಒಂದು ಪರ್ಸನಲ್ ಇಮೇಲ್ ಹೋಗಬೇಕು. ಇದನ್ನ ಝಾಪಿಯರ್ನಲ್ಲಿ ಸೆಟ್ ಮಾಡೋದು ತುಂಬಾ ಸಿಂಪಲ್. ಮೊದಲು ಸೈನ್ ಇನ್ ಮಾಡಿ, ಆಮೇಲೆ ಒಂದು ಹೊಸ ಫಾರ್ಮ್ ಸಬ್ಮಿಟ್ ಆದಾಗ ಜಿಮೇಲ್ನಿಂದ ಒಂದು ಪರ್ಸನಲ್ ಇಮೇಲ್ ಕಳಿಸು ಅಂತ ಸರಳವಾಗಿ ಟೈಪ್ ಮಾಡಿದ್ರೆ ಸಾಕು. ಆಮೇಲೆ ಇಮೇಲ್ ಹೇಗಿರಬೇಕು ಅಂತ ಸ್ವಲ್ಪ ಕಸ್ಟಮೈಸ್ ಮಾಡಿದ್ರೆ ನಿಮ್ಮ ಝ್ಯಾಪ್ ರೆಡಿ. ಝಾಪಿಯರ್ನ ನಿಜವಾದ ಪವರ್ ಇರೋದೇ ಇಲ್ಲಿ. ಇದು ಸಾವಿರಾರು ಆ್ಯಪ್ಗಳ ಜೊತೆ ಕನೆಕ್ಟ್ ಆಗಬಲ್ಲದು. ಅಂದ್ರೆ ನಾವು ಪ್ರತಿದಿನ ಬಳಸೋ ಜಿಮೇಲ್, ನೋಷನ್, ಎಕ್ಸೆಲ್, ಸ್ಲ್ಯಾಕ್ ಹೀಗೆ ಪ್ರತಿಯೊಂದು ಟೂಲನ್ನು ಒಂದಕ್ಕೊಂದು ಜೋಡಿಸಿ ಕೆಲಸ ಮಾಡಿಸ್ಬೋದು. ಇದರಿಂದ ನಮ್ಮ ಕೆಲಸ ಎಷ್ಟೊಂದು ಸುಲಭ ಆಗ್ಬೋದು ಅಲ್ವಾ? ಸರಿ, ಈಗ ಮುಂದಿನ ಕ್ಯಾಟಗರಿಯ ಟೂಲ್ಸ್ ನೋಡೋಣ. ಇವುಗಳು ಕೇವಲ ಕೆಲಸ ಮಾಡೋದಷ್ಟೇ ಅಲ್ಲ, ನಾವು ಹೊಸ ವಿಷಯಗಳನ್ನು ಕಲಿಯುವಾಗ ಅಥವಾ ಕಷ್ಟದ ಪ್ರಾಬ್ಲಮ್ಗಳನ್ನು ಸಾಲ್ವ್ ಮಾಡುವಾಗ ನಮ್ಮ ಜೊತೆಗೆ ಕೂತು ಸಹಾಯ ಮಾಡೋ ಒಬ್ಬ ಎಕ್ಸ್ಪರ್ಟ್ ಇದ್ದ ಹಾಗೆ. ಗೂಗಲ್ ಎಐ ಸ್ಟುಡಿಯೋ. ಇದು ನಾವು ಸ್ಕ್ರೀನ್ ಮೇಲೆ ಏನ್ ಮಾಡ್ತಿದೀವಿ ಅಂತ ರಿಯಲ್ ಟೈಮ್ನಲ್ಲಿ ನೋಡಿ ಹಂತ ಹಂತವಾಗಿ ಗೈಡ್ ಮಾಡತ್ತೆ. ಅಂದ್ರೆ ನಾವೇನಾದ್ರೂ ಕಲಿತಿರುವಾಗ ನಮ್ಮ ಪಕ್ಕದಲ್ಲೇ ಒಬ್ಬ ಟೀಚರ್ ಕೂತು ಹೇಳ್ಕೊಟ್ಟ ಹಾಗೆ. ಹೇಗಂತೀರಾ? ಈಗ ನೋಡಿ, ಮೈಕ್ರೋಸಾಫ್ಟ್ ಎಕ್ಸೆಲ್ನಲ್ಲಿ ಪಿವಟ್ ಟೇಬಲ್ ಹೇಗೆ ಮಾಡೋದು ಅಂತ ಕಲಿಬೇಕು ಅಂದ್ಕೊಳ್ಳಿ. ಮೊದಲು ಸ್ಟ್ರೀಮ್ ರಿಯಲ್ ಟೈಮ್ ಅಂತ ಸೆಲೆಕ್ಟ್ ಮಾಡಿ ಸ್ಕ್ರೀನ್ ಶೇರ್ ಮಾಡಿ, ಆಮೇಲೆ ಈ ಡೇಟಾ ಬಳಸಿ ಪಿವಟ್ ಟೇಬಲ್ ಹೇಗೆ ಮಾಡೋದು ಅಂತ ಕೇಳಿದ್ರೆ ಸಾಕು. ಎಐ ನಮ್ಮ ಸ್ಕ್ರೀನ್ ನೋಡಿ ಮೊದಲು A1 ಸೆಲ್ ಮೇಲೆ ಕ್ಲಿಕ್ ಮಾಡಿ ಈಗ ಇನ್ಸರ್ಟ್ ಟ್ಯಾಬ್ಗೆ ಹೋಗಿ ಅಂತ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡುತ್ತೆ. ಹೊಸ ಸ್ಕಿಲ್ಸ್ ಕಲಿಯೋಕ್ಕೆ ಇದೊಂದು ಅದ್ಭುತವಾದ ದಾರಿ. ಮುಂದಿನ ಟೂಲ್ ಚಾಟ್ ಜಿಪಿಟಿ. ಸಾಮಾನ್ಯವಾಗಿ ಎಲ್ಲರೂ ಇದನ್ನ ಪ್ರಶ್ನೆ ಕೇಳಕ್ಕೆ ಅಥವಾ ಇಮೇಲ್ ಬರೆಯಕ್ಕೆ ಬಳಸ್ತಾರೆ ಅಲ್ವಾ? ಆದ್ರೆ ಇದರ ಅಸಲಿ ಶಕ್ತಿ ಇರೋದು ಬೇರೆನೆ. ಇದು ಕೇವಲ ಒಂದು ಚಾಟ್ಬಾಟ್ಗಿಂತ ತುಂಬಾನೇ ಪವರ್ಫುಲ್. ಇದರ ಕ್ಯಾನ್ವಾಸ್ ಅನ್ನೋ ಫೀಚರ್ ತುಂಬಾನೇ ಇಂಟ್ರೆಸ್ಟಿಂಗ್. ಇದನ್ನ ಒಂದು ರೀತಿ ಎಐ ಜೊತೆಗಿನ ಒಂದು ವರ್ಕಿಂಗ್ ಸ್ಪೇಸ್ ಅಂತ ಅನ್ಕೋಬಹುದು. ಒಂದು ದೊಡ್ಡ ರಿಪೋರ್ಟ್ ಬರೀತಿದ್ರೆ ಕೇವಲ ಚಾಟ್ ಮಾಡೋ ಬದಲು ನೇರವಾಗಿ ಡಾಕ್ಯುಮೆಂಟ್ನಲ್ಲೇ ಕೆಲಸ ಮಾಡಬಹುದು. ಒಂದು ಪ್ಯಾರಾಗ್ರಾಫ್ ಸೆಲೆಕ್ಟ್ ಮಾಡಿ ಇದನ್ನ ಇನ್ನಷ್ಟು ಪ್ರೊಫೆಷನಲ್ ಆಗಿ ಬರೆ ಅಂತ ಹೇಳಬಹುದು. ಅಷ್ಟೇ ಅಲ್ಲ, ಹಳೆಯ ವರ್ಷನ್ಗಳನ್ನು ನೋಡಿ ಬದಲಾವಣೆಗಳನ್ನು ಟ್ರ್ಯಾಕ್ ಮಾಡಬಹುದು. ಚಾಟ್ ಜಿಪಿಟಿ ಈಗ ಲಾಜಿಕಲ್ ಆಗಿ ಯೋಚನೆ ಕೂಡ ಮಾಡುತ್ತೆ. ಪ್ರಾಜೆಕ್ಟ್ಸ್ ಅನ್ನೋ ಫೀಚರ್ ಬಳಸಿ ನಮ್ಮದೇ ಡಾಕ್ಯುಮೆಂಟ್ಸ್ಗಳನ್ನು ಅಪ್ಲೋಡ್ ಮಾಡ್ಬೋದು. ಅಂದ್ರೆ ಕಂಪನಿಯ ಸೇಲ್ಸ್ ರಿಪೋರ್ಟ್ ಅಪ್ಲೋಡ್ ಮಾಡಿ ಈ ಕ್ವಾರ್ಟರ್ನ ಸೇಲ್ಸ್ ಟ್ರೆಂಡ್ಸ್ ಏನು ಅಂತ ಕೇಳಿದ್ರೆ ಅದು ನಮ್ಮದೇ ಡೇಟಾವನ್ನು ಅನಲೈಸ್ ಮಾಡಿ ಉತ್ತರ ಕೊಡುತ್ತೆ. ಇದು ಚಿತ್ರಗಳನ್ನು ಅರ್ಥ ಮಾಡಿಕೊಳ್ಳಬಲ್ಲದು. ವೈಟ್ ಬೋರ್ಡ್ ಮೇಲೆ ಬರೆದ ನೋಟ್ಸ್ ಫೋಟೋ ತೆಗೆದು ಅಪ್ಲೋಡ್ ಮಾಡಿ ಇದನ್ನ ಒಂದು ಲಿಸ್ಟ್ ಆಗಿ ಮಾಡು ಅಂತ ಕೇಳಿದ್ರೆ ಅದು ಮಾಡಿಕೊಡುತ್ತೆ. ಹಾಗೆ ಸೋರಾ ಅಂತ ಒಂದು ಹೊಸ ಟೂಲ್ ಬಂದಿದೆ. ಅದು ಕೇವಲ ಟೆಕ್ಸ್ಟ್ ಕೊಟ್ರೆ ಸಾಕು, ಹೈ ಕ್ವಾಲಿಟಿ ವಿಡಿಯೋಗಳನ್ನೇ ಮಾಡಿಕೊಡುತ್ತೆ. ಸರಿ, ಇಲ್ಲಿವರೆಗೂ ಪ್ರೊಡಕ್ಟಿವಿಟಿ ಬಗ್ಗೆ ಮಾತಾಡಿದ್ವಿ. ಈಗ ಸ್ವಲ್ಪ ಕ್ರಿಯೇಟಿವಿಟಿ ಕಡೆ ಹೋಗೋಣ. ನಮ್ಮ ಸೃಜನಶೀಲತೆಗೆ ಜೊತೆಗಾರರಾಗಬಲ್ಲ ಕೆಲವು ಎಐ ಟೂಲ್ಗಳನ್ನು ನೋಡೋಣ. ಉಡಿಯೋ. ಇದು ಎಐ ಬಳಸಿ ಮ್ಯೂಸಿಕ್ ಮಾಡುವ ಟೂಲ್. ಇದರ ವಿಶೇಷತೆ ಅಂದ್ರೆ ಸಂಗೀತದ ಬಗ್ಗೆ ಏನೂ ಗೊತ್ತಿಲ್ಲದಿದ್ರೂ ಪರವಾಗಿಲ್ಲ, ಯಾರು ಬೇಕಾದ್ರೂ ತಮ್ಮದೇ ಆದ ಹಾಡನ್ನು ರಚಿಸಬಹುದು. ಬೇಕಾಗಿರೋದು ಕೇವಲ ಒಂದು ಐಡಿಯಾ ಅಷ್ಟೇ. ಇದು ತುಂಬಾ ಸುಲಭ. ಕುಕೀಸ್ ಬಗ್ಗೆ ಒಂದು ಖುಷಿಯಾದ ಪಾಪ್ ಸಾಂಗ್ ಬೇಕು ಅಂತ ವಿವರಿಸಿ, ಬೇಕಿದ್ರೆ ಸ್ವಂತ ಸಾಹಿತ್ಯವನ್ನು ಸೇರಿಸಿ, ಕೆಲವೇ ನಿಮಿಷಗಳಲ್ಲಿ ನಿಮ್ಮದೇ ಆದ ಒಂದು ಹೊಸ ಹಾಡು ರೆಡಿ. ಅದನ್ನು ಡೌನ್ಲೋಡ್ ಮಾಡಿ ಎಲ್ಲರ ಜೊತೆ ಹಂಚಿಕೊಡ್ಬಹುದು. ಮುಂದಿನದು 11 ಲ್ಯಾಬ್ಸ್. ಇದು ಎಐ ವಾಯ್ಸ್ ಜನರೇಟ್ ಮಾಡೋದ್ರಲ್ಲಿ ಎತ್ತಿದ ಕೈ. ನಂಬೋಕೆ ಆಗದಷ್ಟು ಸಹಜವಾಗಿ ಮನುಷ್ಯರು ಮಾತಾಡಿದ ಹಾಗೆಯೇ ಧ್ವನಿಯನ್ನು ಸೃಷ್ಟಿಸುತ್ತೆ. ಕಂಟೆಂಟ್ ಕ್ರಿಯೇಟರ್ಗಳಿಗೆ ಇದು ನಿಜವಾಗ್ಲೂ ಒಂದು ವರದಾನ. ಇದರ ಧ್ವನಿ ಹೇಗಿದೆ ಅಂತ ಒಂದು ಸಣ್ಣ ಸ್ಯಾಂಪಲ್ ಕೇಳಿ. ನಮಸ್ಕಾರ, ನೀವು ಕೆವಿನ್ ಕುಕಿ ಕಂಪನಿಯಲ್ಲಿ ಕುಕಿಗಳನ್ನ ಖರೀದಿಸಬೇಕು. ಕೇಳಿದ್ರಲ್ಲ, ಎಷ್ಟು ನ್ಯಾಚುರಲ್ ಆಗಿದೆ ಅಲ್ವಾ? ಆ ಧ್ವನಿಯಲ್ಲಿನ ಏರಿಳಿತ, ಭಾವನೆ ಎಲ್ಲವೂ ಮನುಷ್ಯರ ಧ್ವನಿಗೆ ತುಂಬಾನೇ ಹತ್ರವಾಗಿದೆ.
ಇದು ಬರೀ ವಾಯ್ಸ್ ಜನರೇಟ್ ಮಾಡೋದಷ್ಟೇ ಅಲ್ಲ, 11 ಲ್ಯಾಬ್ಸ್ನಲ್ಲಿ ವಾಯ್ಸ್ ಚೇಂಜರ್ ಇದೆ, ಸೌಂಡ್ ಎಫೆಕ್ಟ್ಸ್ ಜನರೇಟ್ ಮಾಡ್ಬೋದು ಮತ್ತು ನಮ್ಮ ಆಡಿಯೋವನ್ನ ಬೇರೆ ಭಾಷೆಗಳಿಗೆ ಡಬ್ ಅಥವಾ ಟ್ರಾನ್ಸ್ಲೇಟ್ ಕೂಡ ಮಾಡ್ಬೋದು. ಓಕೆ, ನಮ್ಮ ಮುಂದಿನ ಸೆಕ್ಷನಲ್ಲಿ ನಾವು ಕೆಲಸ ಮಾಡುವ ಮತ್ತು ರಿಸರ್ಚ್ ಮಾಡುವ ವಿಧಾನವನ್ನೇ ಬದಲಾಯಿಸಬಲ್ಲ ಕೆಲವು ಸ್ಮಾರ್ಟ್ ಟೂಲ್ಸ್ ಬಗ್ಗೆ ನೋಡೋಣ. ಪರ್ಪ್ಲೆಕ್ಸಿಟಿ AI ಇದು ನಾವು ಬಳಸೋ ಸರ್ಚ್ ಇಂಜಿನ್ಗಳಿಗಿಂತ ಭಿನ್ನ. ಇದು ಕೇವಲ ಲಿಂಕ್ಗಳ ಲಿಸ್ಟ್ ಕೊಡೋ ಬದಲು ವೆಬ್, ಅಕಾಡೆಮಿಕ್ ಜರ್ನಲ್ಸ್ ಹೀಗೆ ಹಲವು ಕಡೆಯಿಂದ ಮಾಹಿತಿ ತಂದು ನೇರವಾಗಿ ಉತ್ತರ ಕೊಡುತ್ತೆ. ಇದರ ದೊಡ್ಡ ಪ್ಲಸ್ ಪಾಯಿಂಟ್ ಅಂದ್ರೆ ಇದು ತಾನು ಕೊಟ್ಟ ಉತ್ತರಕ್ಕೆ ಆಧಾರ ಏನು, ಸೋರ್ಸ್ ಯಾವುದು ಅಂತಾನೂ ಹೇಳುತ್ತೆ. ಇದರಿಂದ ಮಾಹಿತಿ ನಂಬಲರ್ಹವಾಗಿರುತ್ತೆ. ಮತ್ತು ಕೊನೆಯದಾಗಿ ಡಿಸ್ಕ್ರಿಪ್ಟ್. ವಿಡಿಯೋ ಅಥವಾ ಪಾಡ್ಕಾಸ್ಟ್ ಎಡಿಟ್ ಮಾಡುವವರಿಗೆ ಇದೊಂದು ಗೇಮ್ ಚೇಂಜರ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಇದು ವಿಡಿಯೋ ಎಡಿಟಿಂಗ್ ಅಂದ್ರೆ ಒಂದು ಟೆಕ್ಸ್ಟ್ ಡಾಕ್ಯುಮೆಂಟ್ ಎಡಿಟ್ ಮಾಡಿದಷ್ಟು ಸುಲಭ ಮಾಡಿಬಿಡುತ್ತೆ. ಇದರ ವಿಶೇಷತೆ ಏನ್ ಗೊತ್ತಾ? ನಾವು ಮಾತಾಡುವಾಗ ಬರುವ ಆ ಸದ್ದನ್ನೆಲ್ಲ ಟೆಕ್ಸ್ಟಲ್ಲಿರೋ ಚುಕ್ಕೆಗಳನ್ನ ಡಿಲೀಟ್ ಮಾಡಿದ ಹಾಗೆ ತೆಗೆದುಹಾಕ್ಬೋದು. ಓವರ್ ಡಬ್ ಫೀಚರ್ ಬಳಸಿ ತಪ್ಪು ಹೇಳಿದ ಮಾತನ್ನ ಸರಿಪಡಿಸ್ಬೋದು. ಸ್ಟುಡಿಯೋ ಸೌಂಡ್ ಫೀಚರ್ ಒಂದೇ ಕ್ಲಿಕ್ನಲ್ಲಿ ಆಡಿಯೋ ಕ್ವಾಲಿಟಿನ ಸ್ಟುಡಿಯೋ ಲೆವೆಲ್ಗೆ ತರುತ್ತೆ. ಇದೆಲ್ಲದರಿಂದ ಎಡಿಟಿಂಗ್ ಸಮಯ ತುಂಬಾನೇ ಉಳಿಯುತ್ತೆ. ನೋಡಿದ್ರಲ್ಲ, ಸಣ್ಣ ಪುಟ್ಟ ಕೆಲಸಗಳನ್ನ ಆಟೋಮೇಟ್ ಮಾಡೋದ್ರಿಂದ ಹಿಡಿದು ಹೊಸ ಸಂಗೀತ ಮತ್ತು ವಿಡಿಯೋಗಳನ್ನ ಸೃಷ್ಟಿಸೋವರೆಗೂ ಈ ಎಲ್ಲಾ ಶಕ್ತಿಶಾಲಿ ಮತ್ತು ಉಚಿತವಾದ AI ಟೂಲ್ಗಳು ಇಂದು ನಮ್ಮ ಕೈಯಲ್ಲೇ ಇವೆ. ನಮ್ಮ ಐಡಿಯಾ ಮತ್ತು ಅದನ್ನ ನಿಜ ಮಾಡುವ ನಡುವಿನ ಅಂತರ ಹಿಂದೆಂದಿಗಿಂತಲೂ ಈಗ ತುಂಬಾನೇ ಕಡಿಮೆಯಾಗಿದೆ. ಎಲ್ಲದಕ್ಕೂ ಬೇಕಾದ ಸಾಧನಗಳು ಈಗ ನಮ್ಮ ಮುಂದಿವೆ. ಹಾಗಾದ್ರೆ ಉಳಿದಿರೋ ಒಂದೇ ಪ್ರಶ್ನೆ, ಇಷ್ಟೆಲ್ಲ ಆಯ್ಕೆಗಳಿರುವಾಗ ಮೊದಲು ಯಾವುದನ್ನ ಟ್ರೈ ಮಾಡ್ಬೋದು? ಹಿಂದೆ ಒಂದನ್ನ ಆರಿಸಿ ಪ್ರಯೋಗ ಶುರು ಮಾಡಿ ನೋಡಿ.